ಎಸ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಓದುವ ಕರೆಕ್ಟ್ ವೇ ಆಫ್ ಮೆಥಡ್ ಮತ್ತು ನಿಮಗೆ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಸರಿಯಾದ ವಿಧಾನ ಹೇಳಿಕೊಡುತ್ತೇನೆ. ನಾನು ಈ ಟಿಪ್ಸ್ನ ಅದು ನಾನು SLCಲಿ 84% ಆ್ಯಂಡ್ ಸೆಕೆಂಡ್ ಪಿ ಯು ಅಲ್ಲಿ 73. ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಜಸ್ಟ್ ವಾಚ್ ದ ವಿಡಿಯೋ. ಎಸ್ ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ರೀಡ್ ಒನ್ ಟೈಮ್ ಕ್ಲಿಯರ್ಲಿ. ನೀವು ಏನು ಓದ್ತಿರೋ ಅದನ್ನು ಕ್ಲಿಯರಾಗಿ ಓದಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಆ ಲೈನಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿದ್ದನ್ನು 2 ಟೈಮ್ಸ್ ಬರೀರಿ ಅಥವಾ 2 to 3 ಟೈಮ್ಸ್ ಬರೀರಿ. ನಿಮಗೆ 100%, 80 or 90% ಓದಿದ್ದು ನಿಮಗೆ ನೆನಪು ಇದ್ದೇ ಇರುತ್ತೆ. ಸೊ ರೀಡ್ ಒನ್ ಟೈಮ್, ಅಂಡರ್ಸ್ಟ್ಯಾಂಡ್ ದ್ಯಾಟ್ 2 ಟೈಮ್ಸ್, ರೈಟ್. ಇದು ಮಾಡಿದರೆ ನಿಮಗೆ ಪಕ್ಕಾ ಓದಿದ್ದನ್ನು ನೆನಪು ಇದ್ದೇ ಇರುತ್ತೆ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು.